Hi, I'm Pippa. Welcome to my channel once again. ಇವತ್ತು ನಾನು ನಿಮಗೆ ಸ್ಯಾರಿ ಪ್ರಿಪ್ಲೀಟ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಕ್ಲೈಂಟ್ಗೆ ಕೊಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ನೀವು ನಿಮ್ಮ ಸ್ಯಾರಿಗಳನ್ನು ಕೂಡ ಬಾಕ್ಸ್ ಪ್ರಿಪ್ಲೀಟ್ ಮಾಡಿ ಇಟ್ಕೊಳ್ಬಹುದು. ನಿಮ್ಗೆ ಒಕೇಶನ್ಗೆ ಅರ್ಜೆಂಟ್ ಆಗಿ ವೇರ್ ಮಾಡ್ಲಿಕ್ಕೆ ರೆಡಿ ಟು ವೇರ್ ಸ್ಯಾರಿ ಅಂತ ಹೇಳ್ಬೋದು. ಏನೇನು ಎಕ್ವಿಪ್ಮೆಂಟ್ ಬೇಕು ಅಂತ ನಾನು ನಿಮ್ಗೆ ಈಗ ಹೇಳ್ತೀನಿ. ಸೊ ಸ್ಯಾರಿ ಕ್ಲಿಪ್ಸ್ ಬೇಕಾಗತ್ತೆ, 1 ಅಥವಾ 2. ಇದು ನಿಮ್ಗೆ ಸ್ಟೀಲಲ್ಲೂ ಸಿಗುತ್ತೆ. ನೀವು ಸ್ಟ್ರಾಂಗ್ ಇರೋದನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಹಾಗೆ ಸೇಫ್ಟಿ ಪಿನ್ ಬಾಕ್ಸೇ ಇಟ್ಟಿದ್ದೀನಿ ನಾನು, ತುಂಬಾ ಬರೋದ್ರಿಂದ. ಸೊ ಸೇಫ್ಟಿ ಪಿನ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ. ಹಾಗಾದ್ರಿಂದ ಮೆಜರ್ಮೆಂಟ್ ತಗೊಳ್ಳೋವಾಗ್ಲೂ ಬೇಕಾಗುತ್ತೆ. ಸೊ ಸ್ಯಾರಿ ಪಿನ್ ಬಾಕ್ಸ್, ಹಾಗೆ ಐರನ್ ಬಾಕ್ಸ್, ಐರನ್ ಮಾಡಲಿಕ್ಕೆ ಇದು ಎಲ್ಲರ ಮನೇಲೆ ಸಹಜ ಇರುತ್ತೆ. ನೆಕ್ಸ್ಟ್ ಕ್ಲೈಂಟ್ದು ಸ್ಯಾರಿ ಇದು ಇಂಪಾರ್ಟೆಂಟ್. ಇದನ್ನೇ ಪ್ರಿಪ್ಲೀಟ್ ಮಾಡಿ ಬಾಕ್ಸ್ ಫೋಲ್ಡ್ ಮಾಡಿ ಕೊಡುವಂಥದ್ದು. ಹಾಗೆ ಐರನ್ ಟೇಬಲ್, ನನ್ನ ಹತ್ರ ಐರನ್ ಟೇಬಲ್ ಇದೆ. ಇಲ್ಲದಿದ್ದವರು ನಿಮ್ಮ ಮನೆಯಲ್ಲಿರುವಂಥ ಟೇಬಲಲ್ಲಿ ಉಪಯೋಗಿಸ್ಕೊಂಡು ಮಾಡಬಹುದು. ಆ್ಯಕ್ಚುಲ್ ಆಗಿ ನಾವು ಫಸ್ಟ್ ಟೈಮ್ ಸ್ಯಾರಿನ ಪ್ರಿಪ್ಲೀಟ್ ಮಾಡ್ತಾ ಇದ್ದೀವಿ ಅಂದರೆ ಆ ಕ್ಲೈಂಟ್ದು ಮೆಜರ್ಮೆಂಟ್ಸ್ ತಗೊಳ್ಬೇಕಾಗತ್ತೆ. ಮೆಜರ್ಮೆಂಟ್ಸ್ ಅಂದರೆ ಸ್ಯಾರಿಗಿನ ಲೆಂತು, ಹಾಗೆ ಹಿಪ್ ಲೆಂತು, ನಮಗೆ ಎಲ್ಲಿಂದ ಎಲ್ಲಿವರೆಗೆ ನೆರಿಗೆ ಪ್ಲೀಟ್ಸ್ ಬರುತ್ತೆ ಅಂತ ಮೆಜರ್ಮೆಂಟ್ ನೀಟಾಗಿ ತಗೊಂಡು ಪ್ರಿಪ್ಲೀಟ್ ಮಾಡಿ ಕೊಡುವಂಥದ್ದು. ಅವ್ರಿಗೆ ಉಟ್ಟಾಗ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ. ಈ ಸ್ಯಾರಿ ನನ್ನ ಕ್ಲೈಂಟ್ದೇನೆ, ಆದರೆ ಇದು ನನಗೆ ಅವರು ಫಸ್ಟ್ ಟೈಮ್ ಕೊಡ್ತಾ ಇರೋದಲ್ಲ. ಹಾಗಾದ್ರಿಂದ ಅವ್ರ ಮೆಜರ್ಮೆಂಟ್ಸ್ ನನಗೆ ಐಡಿಯಾ ಇದೆ. ಆ ಐಡಿಯಾದ ಮೇಲೆ ನಾನು ಇವತ್ತು ಸ್ಯಾರಿ ಪ್ರಿಪ್ಲೀಟ್ ಮಾಡಿ ಅವ್ರಿಗೆ ಕಳಿಸ್ತಾ ಇದ್ದೀನಿ. ಸ್ಯಾರಿ ನೆರಿಗೆ ಬರೋದು 6, 7, 8. ಓಕೆ, ಹೈಟ್ ಇದ್ರೆ ಎಲ್ಲೋ ಒಂದು ಕಡಿಮೆ ಆಗುತ್ತೆ, ಇಲ್ಲ ದಪ್ಪ ಇದ್ರೆ ಒಂದು ಕಡಿಮೆ ಆಗುತ್ತೆ. ಸೊ ಅವ್ರ ಮೆಜರ್ಮೆಂಟ್ ನಾವು ಒಂದ್ಸತಿ ತಗೊಂಡ್ರೆ ನಮಗೆ ನೆನಪಿರುತ್ತೆ. ಹಾಗಾದ್ರಿಂದ ಮತ್ತೆ ಸೆರಗು ಯಾವಾಗಲೂ 3 ಮೊಳ ಸೆರಗು. 3 ಮೊಳ ಅಂತ ಅಂದ್ರೆ ಹೂವಿನ ಮೊಳ ಹೇಗೆ ಎಳಿತಾರೆ ಹಾಗೆ 3 ಮೊಳ ಸೆರಗು ಸಾಕಾಗುತ್ತೆ. ಅದು ಎಲ್ಲರಿಗೂ, ಹೈಟ್ ಇದ್ರೂ ಅಷ್ಟೇ. ಇದು ತುಂಬಾ ಹೈಟ್ ಇದ್ರೆ ಎಲ್ಲೋ ಒಂಚೂರು ಜಾಸ್ತಿ ಬಿಟ್ರು ನಡೆಯುತ್ತೆ. ಇಲ್ಲ ನಿಮ್ಗೆ ಅಷ್ಟೊಂದು ಅನ್ಕಂಫರ್ಟಬಲ್ ಫೀಲ್ ಆಯ್ತು ಅಂದ್ರೆ ಕ್ಲೈಂಟ್ಗೆ ಹೇಳಿ ಮೆಜರ್ಮೆಂಟ್ ತಗೊಳ್ಬೇಕು. ಮೆಜರ್ಮೆಂಟ್ ತಗೊಂಡೆ ನಾನು ಪ್ಲೀಟಿಂಗ್ ಮಾಡ್ತೀನಿ ನಂಗೆ ಐಡಿಯಾ ಬರೋರಿಗೆ ಅಂತ. ಸೊ ಪ್ರಾಬ್ಲಮ್ ಏನೂ ಇಲ್ಲ. ಬಿಕಾಸ್ ಏನಂದ್ರೆ ಎಲ್ಲ ಕ್ಲೈಂಟ್ಸ್ಗೂ ಬಂದು ಮೆಜರ್ಮೆಂಟ್ ಕೊಡೋಕೆ ಈಗಿನ ಕಾಲದಲ್ಲಿ ಕಷ್ಟ, ಯಾಕಂದ್ರೆ ಎಲ್ಲ ಡ್ಯೂಟಿಗೆ ಹೋಗೋರು ಇರ್ತಾರೆ. ಹಾಗಾದ್ರಿಂದ ಒಂದ್ಸತಿ ಅವ್ರು ಕೊಟ್ಟು ಹೋದ್ರೆ ನಾವು ನೆನ್ಪಿಟ್ಕೊಂಡ್ರೆ ಆಗುತ್ತೆ. ಇಲ್ಲ ಅವ್ರ ಅಳತೆಗೂ ನಿಮ್ಮ ಸ್ಯಾರಿ ಅಳತೆಗೂ ಕಂಪೇರ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಅವ್ರಿಗೆ ನಾನು ಎಷ್ಟು ಜಾಸ್ತಿ ಇಡಬೇಕು, ಎಷ್ಟು ಕಡಿಮೆ ಮಾಡಬೇಕು ಅಂತ ಗೊತ್ತಾಗತ್ತೆ. ಸೊ ಈ ಥರ ಎಲ್ಲ ಟ್ರಿಕ್ಸನ್ನ ನೀವು ಕಲ್ತ್ಕೊಳ್ಬೇಕಾಗತ್ತೆ. ಓಕೆ, ಈಗ ನಾನು ಪ್ರಿಪ್ಲೀಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಪ್ಲೀಟ್ಸ್ ಮಾಡ್ಕೊಳ್ಬೇಕಾಗತ್ತೆ, ಅದ್ರ ನೆಕ್ಸ್ಟು ಐರನ್ ಮಾಡೋದು. ಫಸ್ಟ್ ಪ್ಲೀಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಈಗ ಸೊ ಈಗ ಸ್ಯಾರಿ ಓಪನ್ ಮಾಡಿದ್ದೀನಿ. ಇದು ಸೆರಗು. ನಾನು ಫಸ್ಟ್ ಏನು ಮಾಡ್ತೀನಿ, ಫಸ್ಟು ಪ್ಲೀಟು, ಇದು ಮೇಲ್ಗಡೆ ಪ್ಲೀಟ್ ಯಾವಾಗಲೂ ಲೆಫ್ಟ್ ಸೈಡ್ ಬರಬೇಕು, ಒಳಗಡೆ ಪ್ಲೀಟ್ ಯಾವಾಗಲೂ ರೈಟ್ ಸೈಡ್ ಬರಬೇಕು, ಈ ಥರನೇ. ಸೊ ಇದನ್ನ ಫೋಲ್ಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅವರಿಗೆ ಎಷ್ಟು ಬೇಕು, ಅವರು ಆ್ಯಕ್ಚುಲಿ ಕ್ಲೈಂಟು ಸ್ವಲ್ಪ ಸಣ್ಣ ಇದ್ದಾರೆ. ಓಕೆ, ನಾನು ಅದಕ್ಕೆ ಇಷ್ಟಕ್ಕೆ ತಗೊಳ್ತಾ ಇದ್ದೀನಿ. ಇದನ್ನು ಇಲ್ಲಿ ಪ್ಲೀಟ್ ಮಾಡಬೇಕಂದ್ರೆ ನೋಡಿ, ಇದು ಇಷ್ಟು ಉದ್ದ ಇದೆ, ಇದನ್ನು ನಾನು ಇಷ್ಟೇ ಬಿಟ್ಟಿದ್ದೀನಿ. ಸೊ ಇದನ್ನು ಚಿಕ್ಕದಾಗಿ ಮಾಡ್ಕೊಂಡು ಹೋಗಬೇಕು. ಸೊ ಅದರ್ ಪ್ಲೀಟ್ಸ್ ಕೂಡ ಏನಾಗತ್ತೆ, ಒಳಗಡೆನೇ ಇರುತ್ತೆ, ಹೊರಗಡೆ ಬರೋದಿಲ್ಲ, ಉಟ್ಟಾಗ ಹೊರಗಡೆ ಕಾಣೋದಿಲ್ಲ. ಸೊ ಇದು ನೋಡಿ, ಲಾಸ್ಟ್ ಪ್ಲೀಟ್ ಈ ಕಡೆ, ಈ ಪ್ಲೀಟ್ ಈ ಕಡೆ, ಈ ಪ್ಲೀಟ್ ಈ ಕಡೆ, ಗೊತ್ತಾಯ್ತಲ್ವಾ? ಇದು ಈ ಕಡೆ, ಇದು ಈ ಕಡೆ ಇದೆ. ಸೊ ಇದು ಪರ್ಫೆಕ್ಟಾಗಿ ಫಸ್ಟ್ ಟೈಮ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ. ಪಿನ್ ಮಾಡ್ಕೊಳ್ಳಿ, ಫಸ್ಟು ಪಿನ್ ಮಾಡ್ಕೊಂಬಿಡಿ. ಸೊ ಪಿನ್ ಮಾಡ್ಕೊಂಡ್ಬಿಡಿ ಫಸ್ಟ್. ಓಕೆ, ಇದಾಯಿತು. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ನನ್ನ ಐರನ್ ಟೇಬಲಲ್ಲಿ ಇದನ್ನು ಫಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಇಟ್ಕೊಳ್ತೀನಿ, ಕ್ಲಿಪ್ಪಲ್ಲಿ ಫಿಕ್ಸ್ ಮಾಡ್ಕೊಳ್ತೀನಿ. ಸೊ ಹೀಗೆ ಕ್ಲಿಪ್ಪನ್ನು ಫಿಕ್ಸ್ ಮಾಡ್ಕೊತೀನಿ ನೋಡಿ, ಹೀಗೆ ಬರುತ್ತೆ. ಸೊ ಫಿಕ್ಸ್ ಆದಮೇಲೆ ನಾನು ಈ ಥರ ತಗೋತೀನಿ. ಅವರಿಗೆ ಇಲ್ಲಿಂದ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ತಗೊಳ್ಬೇಕು. ಅವರಿಗೆ ಈ ಮೆಜರ್ಮೆಂಟ್ ಸಾಕು. ಸೊ ಇದು ಕೆಳಗಡೆಯಿಂದ ಈ ಥರ ಕೈ ತಗೊಳ್ಬೇಕು, ಇಲ್ಲಿ ಲಾಕ್ ಆಗಿರಬೇಕು ಹಾಫ್ಗೆ. ಓಕೆ, ಇಲ್ಲಿ ಇಟ್ಕೊಳ್ಬೇಕು ಗಟ್ಟಿಯಾಗಿ. ಇಲ್ಲಿ ಈ ಕೈ ಈ ಕಡೆ ಹೋಗಿರುತ್ತೆ,
ಕರೆಕ್ಟಾಗಿ ಲಾಕ್ ಮಾಡಿ ಇಟ್ಕೊಳ್ಬೇಕು. ನೀವು ಎಲ್ಲ ಪ್ಲೇಟನ್ನು ನೋಡಿ ಇಲ್ಲಿಗೆ ತಗೊಂಡ್ರೆ ಇದಕ್ಕೆ ಲಾಸ್ಟ್, ಎಲ್ಲಿಗೆ ಇಲ್ಲಿಗೆ ಲಾಸ್ಟ್. ಸೊ ಇಲ್ಲಿಗೆ ತಗೊಳ್ತೀನಿ, ಅದನ್ನು ಹಿಡ್ಕೊಳ್ತೀನಿ, ಟೈಟಾಗಿ ಮಾಡ್ಕೋತೀನಿ. ನೋಡಿ ಅಲ್ಲಿಗೆ ಬರುತ್ತೆ ಪ್ಲೀಟು. ಸೊ ಇಲ್ಲಿಗೆ ತಗೊಳ್ಬೇಕು. ಆದಷ್ಟು ಚಿಕ್ಕ ಪ್ಲೀಟ್ನ ಮಾಡಬೇಕು ಈ ಥರ. ಇಲ್ಲಿ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಗಟ್ಟಿ ಹಿಡ್ಕೊಳ್ಬೇಕು. ಸೊ ನೋಡಿ ಲಾಸ್ಟ್ ಪ್ಲೀಟು ಅಲ್ಲಿಗೆ ಬರುತ್ತೆ, ಫಿನಿಶ್ ಆಗುತ್ತೆ. ಇದನ್ನ ಬೇಕಂದ್ರೆ ನೀವು ದೊಡ್ಡದು ಮಾಡ್ಕೊಳ್ಬೋದು ಫ್ರಂಟ್ ಪ್ಲೀಟನ್ನ. ಸೊ ಇಲ್ಲಿಗ ಕೌಂಟ್ ಮಾಡ್ಕೋಬೇಕಾಗತ್ತೆ. 1 2 3 4 5 6 7, ಇದು ಸೇರಿಸಿ 8 ಪ್ಲೀಟ್ ಬಂದಿದೆ. ಸೊ ನಮಗೆ ನೆಕ್ಸ್ಟ್ ಲೈನಲ್ಲಿ ಕೂಡ 8 ಪ್ಲೀಟ್ಸ್ ಬರಬೇಕು. ಇಲ್ಲಿಗ ನಾನು ಲಾಕ್ ಮಾಡ್ಕೊಳ್ತೀನಿ, ಪ್ಲೀಟು ಬಿಚ್ಚೋಗದೆ ಇರೋ ಹಾಗೆ ಪಿನ್ನಲ್ಲಿ. ಸೊ ಹೀಗೆ ಲಾಕ್ ಮಾಡ್ಕೊಳ್ಳೋದು. ಫ್ರಂಟಲ್ಲಿ ಸರಿ ಬರಲಿಲ್ಲ ಅಂದರೂ ಕೂಡ ಆಮೇಲೆ ಸರಿ ಮಾಡ್ಕೊಳ್ಬೋದು. ಸೊ ಈ ಥರ ಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಪ್ಲೀಟ್ ಮಾಡಾಗಿದೆ. ಸೊ ಇದನ್ನು ನೆಕ್ಸ್ಟ್ ಮುಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಮತ್ತೆ ಕ್ಲಿಪ್ ಮೂಲಕ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಅದೇ ನೋಡಿ ಇಲ್ಲಿದೆ, ಇದೇ ಲೈನಿಗೆ ತಗೊಳ್ಬೇಕು. ಓಕೆ, ನೆಕ್ಸ್ಟ್ ಮತ್ತೆ ಹಾಗೇನೆ ಪ್ಲೀಟಿಂಗ್ ಮಾಡಬೇಕು. ಇಲ್ಲಿ ನಿಮಗೆ ನೆರಿಗೆಗಳು ಕಾಣ್ತಾ ಹೋಗುತ್ತೆ ಈ ಸೈಡ್. ಸೊ ನೆಕ್ಸ್ಟ್ ಒನ್. ಸೊ ಇಲ್ಲೂ ಕೂಡ ಲಾಸ್ಟ್ 8 ಪ್ಲೀಟ್ಸ್ ಬಂದಿತ್ತು. ಈಗಲೂ ಕೂಡ 8 ಪ್ಲೀಟ್ಸೇ ಬರಬೇಕಾಗುತ್ತೆ ಅಲ್ಲ, ಬರಲೇಬೇಕು. ಓಕೆ, ಸೊ 1 2 3 4 5 6 7 8. ಸೊ 8 ಪ್ಲೇಟ್ಸ್. ಇಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಬಂದ್ರೂ ಪರವಾಗಿಲ್ಲ, ಈ ಸೈಡ್ ಇದು ಕ್ಲೋಸ್ ಆಗಿರ್ಬೇಕಷ್ಟೆ. ಸೊ ಇಲ್ಲೂ ಕೂಡ ಮತ್ತೆ ಒಂದು ಪಿನ್ನನ್ನು ನಾನು ಲಾಕ್ ಮಾಡ್ತಾ ಇದ್ದೀನಿ. ಸೊ ಈಗ ನೋಡಿ ಇಲ್ಲಿಗೂ ನೀಟಾಗಿ ಬಂದಿದೆ. ಒಂದ್ಸತಿ ಕೈಯಲ್ಲಿ ಮಾಡ್ಕೊಂಡ್ರು ಒಳ್ಳೆಯದು. ನೋಡಿ ಇಲ್ಲೂ ನೀಟಾಗಿ ಬರುತ್ತೆ. ಸೊ ಈಗ ನಾನೇನು ಮಾಡ್ತೀನಿ, ವಾಪಸ್ ಫ್ರಂಟ್ ಪ್ಲೇಟ್ಗೆ ಹೋಗ್ತೀನಿ. ಇಲ್ಲಿ ಈ ಪ್ಲೇಟನ್ನ ನಾನು ಸರಿಯಾಗಿ ಮಾಡ್ಕೋತೀನಿ. ಇದು ಕೂಡ ಕ್ಲಿಪ್ ಹಾಕಿ ಇಟ್ಕೊಳ್ಳೋದು, ಪಿನ್ ತೆಗೆದು. ಸೊ ಇದು ಸೇಮ್, ಇದು ಮಡ್ಚ್ಕೊಂಡಿರೋದ್ರಿಂದ ನಿಮಗೆ ಒಳಗಡೆ ಪ್ಲೇಟ್ಸು ಕಾಣ್ಬೋದು. ಐರನ್ ಮಾಡಿದ್ಮೇಲೆ ಸರಿ ಹೋಗುತ್ತೆ. ಸೊ ಇಲ್ಲಿಗಿದೆ. ನೆಕ್ಸ್ಟ್ ಹೀಗೆ ನೋಡಿ, ಇದಿಷ್ಟು ನಿಮಗೆ ಪ್ಲೇಟಿಂಗ್ಸ್ ಕಾಣಿಸ್ತಿದೆ. ಸೊ ಅದೇ ಪ್ಲೇಟಿಂಗನ್ನು ನಾವೀಗ ಮತ್ತೆ ಈ ಥರ ತಗೊಳ್ತೀವಿ. ನೋಡಿ ನನ್ನ ಕೈ ಹೇಗೆ ಇಟ್ಕೊಳ್ತಾ ಇದ್ದೀನಿ ಅಂತ ಗಮನ ಇಟ್ಟು ನೋಡಿದ್ರೆ ನಿಮಗೆ ತಗೊಳ್ಬೇಕಾದ್ರೆ ಈಸಿ ಆಗುತ್ತೆ. ಎನಿವೇ ಫೈನಲಿ ನಿಮ್ಮ ಕಂಫರ್ಟೇಬಲ್ ಕೈ ಯೂಸ್ ಮಾಡಬೇಕಾಗತ್ತೆ. ಸೊ ಹೀಗೆ. ಓಕೆ, ಈಗ ಮತ್ತೆ ಕೌಂಟ್ ಮಾಡಿ. 1 2 3 4 5 6 7 8 ಫುಲ್ಲು ಇದೆ. ಒಂದ್ಸಲಿ ಸ್ಪ್ಲಿಟ್ ಮಾಡಿಬಿಟ್ಟು ಕರೆಕ್ಟಾಗಿ ಗಟ್ಟಿ ಹಿಡ್ಕೊಂಡು ಪಿನ್ ಮೂಲಕ ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಮೆಜರ್ಮೆಂಟು ನಾನು ಹೇಗೆ ಮಾಡಿಕೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನಾನು ಸೆರಗನ್ನ ಮೆಜರ್ಮೆಂಟ್ ಮೂಲಕ ಅಂದರೆ ಹಿಂಗೆ ಇಟ್ಕೊಂಡು ಇಲ್ಲಿವರೆಗೆ ನಾನು ಲೆಂತ್ ತೊಗೊಂಡಿದ್ದೀನಿ. ಬಿಕಾಸ್ ನನ್ನ ಕ್ಲೈಂಟು ಹೈಟ್ ಇದ್ದಾರೆ. ಸೊ ಅಲ್ಲಿಗೆ ಇಲ್ಲಿಗೆ 3 ಮೊಳ. ಓಕೆ, ನೋಡಿ ಇಲ್ಲಿಗೆ ಪಿನ್ ಈಗ ನನಗೆ ಹಾಕಿದರೆ ನನಗೆ ತುಂಬ ಲೆಂತ್ ಬರುತ್ತೆ. ಸೊ ಅಲ್ಲಿಗೆ ಕರೆಕ್ಟ್ ಆಯಿತು, ಬಿಟ್ಟಿದ್ದೀನಿ. ನೆಕ್ಸ್ಟು ಹಿಪ್ ಅಳತೆ. ಸೊ ನೆರಿಗೆ ಮಾಡಲಿಕ್ಕೆ ನಾನೇನು ಮಾಡ್ತೀನಿ, ನನ್ನದೇ ಮೆಜರ್ಮೆಂಟಲ್ಲಿ ಐಡಿಯಾದ ಮೇಲೆ ತಗೊಳ್ತೀನಿ. ಸ್ಯಾರಿ ಯಾವಾಗಲೂ ಟಕ್ಕಿನ್ ಇಲ್ಲೇ ಮಾಡಬೇಕಾಗತ್ತೆ. ಹೈಟು ಇದ್ದಾರೆ, ಹಾಗೆ ನನಗಿಂತ ಸ್ವಲ್ಪ ಸಣ್ಣನೂ ಇದ್ದಾರೆ. ಸೊ ನಾನು ಇಲ್ಲಿಂದ ತಗೊಳ್ತೀನಿ. ಇಲ್ಲಿ ನಾನೊಂದು ಪಿನ್ನ ಲಾಕ್ ಮಾಡ್ತೀನಿ, ಪಿನ್ ಮುಖಾಂತರ ಲಾಕ್ ಮಾಡ್ತೀನಿ. ಸೊ ಈಗ ಇದನ್ನು ಒಂದು ಸುತ್ತು
ಸೊ ನನಗಿಂತ ಹೈಟು ಇದ್ದಾರೆ, ಸ್ವಲ್ಪ ಹಿಪ್ ಕೂಡ ಸಣ್ಣ ಇದೆ. ಹಾಗಾದ್ರಿಂದ ನಮ್ಮದೇ ಮೆಜರ್ಮೆಂಟ್ ಆಲ್ಮೋಸ್ಟ್ ಬರಬಹುದು, ಅಂದರೆ ಹಿಪ್ ಮೆಜರ್ಮೆಂಟ್. ಸೊ ಇಲ್ಲಿಗೂ ಒಂದು ಇದೇ ಪಿನ್ನಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈಗ ಮ್ಯಾಕ್ಸಿಮಮ್ ಅವ್ರಿಗೆ ಲಾಸ್ಟ್ ಟೈಮ್ 6 to 7 ಪ್ಲೀಟ್ಸ್ ಬಂದಿತ್ತು. ಸೊ ಇಲ್ಲಿ ಪಿನ್ ಮಾಡಿರೋ ಸರಗನ್ನ ಹಿಡ್ಕೊಂಡು ಕರೆಕ್ಟಾಗಿ ತಿರುಗಿಸಿ ಇಲ್ಲಿಗೆ ಇಟ್ಕೊಂಡ್ರೆ ನಮಗೆ ನೆರಿಗೆ ಕರೆಕ್ಟಾಗಿ ಬರುತ್ತೆ. ಈ ಪೋರ್ಷನ್ ಏನಿರುತ್ತಾ ಎಲ್ಲರಿಗೂ ಒಂದೇ ಥರ ಕರೆಕ್ಟಾಗಿ ಇಲ್ಲಿವರೆಗೆ ಬರೋವಂಥದ್ದು. ಐರನ್ ಮಾಡೋದು ಕೂಡ ಇಲ್ಲಿವರೆಗೆ ಆಗುತ್ತೆ. ಸೊ ಇಲ್ಲಿ ನಾನು ತಗೊಳ್ತೀನಿ, ಇಲ್ಲಿಗೆ ಪಿನ್ ಮಾಡ್ತೀನಿ. ಇಲ್ಲಿಗೆ ಯಾಕೆ ಅಂದರೆ ಅವ್ರ ಹೈಟ್ ಇರೋದ್ರಿಂದ ಅಕಸ್ಮಾತ್ ಇದು ಹಿಂದೆ ಹೋದರೂ ಸಹ ಇಲ್ಲೊಂದಿಷ್ಟು ನಾನು ಜಾಗ ಬಿಟ್ಟಿರೋದಕ್ಕೆ. ಸೊ ಪಿನ್ ನಾನೇನು ಹಾಕಿದ್ದೀನಿ ಅದನ್ನು ಇಲ್ಲಿಗೆ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಇಟ್ಕೊಳ್ತೀನಿ. ಸೊ ಇಲ್ಲೊಂದು ಪಿನ್ನನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಅಂದರೆ ಇದು ಮೆಜರ್ಮೆಂಟ್ ಲಾಕ್. ಸೊ ಈಗ ಇಷ್ಟೂ ಬಿಟ್ಟು ಇಲ್ಲಿಂದ ನಾನು ಸ್ಪ್ಲಿಟ್ ಮಾಡ್ಕೊಳ್ತೀನಿ. ಇದು ಸುಮ್ಮನೆ ಅಂದಾಜು ಪ್ಲೀಟ್ ಇವಾಗ. ಸೊ ಇದು ಸರಿಯಾಗಿ ಬರುತ್ತೆ. ಓಕೆ, ಇಲ್ಲಿಗೆ ಲಾಕ್ ಮಾಡೋಣ ಇನ್ನೊಂದು ಪಿನ್ನು. ಈಗ ಇಷ್ಟು ನೆರಿಗೆಯಲ್ಲಿ ಹಿಡ್ದಿದ್ದೀನಿ. ಇದು ಯಾಕೆ ಲೂಸ್ ಬಿಟ್ಟಿದ್ದೀನಿ ಅಂತ ಗೊತ್ತಾಯ್ತಲ್ಲ, ಅವರು ಹೈಟು ಇದ್ದಾರೆ, ಅಕಸ್ಮಾತ್ ಅವ್ರಿಗೆ ಇದು ವಿಡ್ತ್ ಜಾಸ್ತಿ ಆದರೆ ಪಿನ್ನನ್ನು ಅವಾಗ ಇಲ್ಲಿಗೆ ಹಾಕ್ಕೋಬೋದು. ಇಷ್ಟು ವಿಡ್ತು ಗ್ಯಾಪ್ ಬಿಟ್ಟಿದ್ದೀನಿ ನಾನು. ಸೊ ಈಗ ತೆಗಿಯೋಣ. ಈಗ ಮಾರ್ಕ್ ಮಾಡ್ಕೊಂಡಿರೋ ಕಡೆಯಿಂದ ಸ್ಪ್ಲಿಟಿಂಗ್ ಮಾಡೋದು. ಇಲ್ಲಿಂದ ಈ ಪಿನ್ನಿಂದ ನೋಡಿ, ಪಿನ್ ಲಾಕ್ ಮಾಡಿದ್ದೀನಲ್ಲ, ಈ ಪಿನ್ನಿಂದ ಈ ಪಿನ್ವರೆಗೆ ಸ್ಪ್ಲಿಟಿಂಗ್ ಮಾಡೋದು. ಇಲ್ಲೂ ಒಂಚೂರು ಗ್ಯಾಪ್ ಬಿಟ್ಟರೆ ಒಳ್ಳೆಯದು, ಅವರಿಗೆ ಸೆಗ್ಸ್ಕೊಳ್ಬೇಕಂದ್ರೆ ಸೆಗೆಸ್ಕೊಳ್ಬೋದು. ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡೋರು ಇದು ಬರೋವರೆಗೂ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಿಮ್ಮದೇ ಮೆಜರ್ಮೆಂಟ್ ತೊಗೊಳ್ಳಿ. ಈಗ ಪಿನ್ ಇಲ್ಲಿಗೆ ಬಂದಿದೆ. 1 2 3 4 5 6 7 7 ಪ್ಲೀಟ್ಸೇ ಬಂದಿದೆ ನನಗೆ. ಸೊ ಅವ್ರಿಗೆ 7 ಪ್ಲೀಟ್ಸ್ ಬರುತ್ತೆ. ಈಗ ಇನ್ ಕೇಸ್ ಅವ್ರಿಗೆ ಒಂದು ಎಕ್ಸ್ಟ್ರಾ ಪ್ಲೀಟ್ ಬಂತು ಅಂದರೆ ನೆಕ್ಸ್ಟ್ ಟೈಮ್ ಹೇಳ್ತಾರೆ ಇನ್ನೊಂದು ಎಕ್ಸ್ಟ್ರಾ ಪ್ಲೀಟ್ ಮಾಡಿ ಅಂತ. ಸೊ ಇಲ್ಲಿ ಇದನ್ನು ನಾನು ಲಾಕ್ ಮಾಡ್ಕೊತೀನಿ. ನೋಡಿ, ಈಗ ಈ ಪಿನ್ ತೆಗೆದ್ರೂ ನಡೆಯುತ್ತೆ, ಇಟ್ಕೊಳ್ಬೇಕು ಅಂತನೂ ಏನು ಇಲ್ಲ. ಆದರೆ ಕಂಪ್ಲೀಟಾಗಿ ಐರನ್ ಆಗೋವರೆಗೆ ನಾನು ಇಟ್ಕೊಳ್ತೀನಿ. ಸೊ ಇಲ್ಲೂ ಹಿಡಿಬೇಕಾಗತ್ತೆ. ಇದಕ್ಕೆ ನಾನು ಟೇಬಲ್ನ ಯೂಸ್ ಮಾಡ್ತೀನಿ ಈಗ. ಸೊ ನೋಡಿ, ಈ ಥರ ಪ್ಲೀಟ್ನ ಇಟ್ಕೊಳ್ತಾ ಇದ್ದೀನಿ ಈಗ. ಸೊ ಮಧ್ಯಾಹ್ನ ಒಂದು ಪಿನ್ ಹಾಕಬೇಕಾಗತ್ತೆ. ಸೊ ಈಗ ನಮಗೆ 7 ಪ್ಲೀಟ್ ಸಿಕ್ಕಿತ್ತು, ಇಲ್ಲೂ ನಮಗೀಗ 7 ಪ್ಲೀಟ್ಸೇ ಸಿಗಬೇಕು. ಸೊ ಫೋಲ್ಡಿಂಗ್ ಮಾಡಿರೋ ಜಾಗ ಎಲ್ಲ ಇರುತ್ತೆ, ಅದನ್ನ ತಗೊಳ್ಬಾರ್ದು. ಸೊ ಈಗ ಕೌಂಟ್ ಮಾಡ್ತಾ ಇದ್ದೀನಿ. 1 2 3 4 5 6 7. ಸೊ ಈಗ ಇಲ್ಲಿ ಹಿಡ್ಕೊಂಡಿದ್ದೀನಿ. 2 3 4 5 6 7. ಓಕೆ, ಇಲ್ಲಿ ನಾನೀಗ ಲಾಕ್. ಈಗ ಸೆಂಟರಲ್ಲಿ 1 2 3 4 5 6 ಸಾರಿ ಕೆಳಗೊಂಡ್ಬಿಟ್ಟು 7. ಸೊ 7 ಪ್ಲೀಟ್ಸ್ ಆಗಿದೆ. ಇಲ್ಲೂ ಕೂಡ ಪಿನ್ ಮೂಲಕ ನಾನು ಲಾಕ್ ಮಾಡ್ಕೊಳ್ಳಿ. ಸೊ ಈಗ ಪ್ಲೀಟಿಂಗ್ ಮಾಡಿ ಮುಗ್ದಿದೆ.